ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರುತೆರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸೀತಾರಾಮ ಧಾರಾವಾಹಿಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇನಂತಂದರೆ, ಶ್ಯಾಮ್ ಮತ್ತು ಶಾಲಿನಿಗೆ ಅವರ ಮಗುನ ಹುಡ್ಕೊಳ್ಳೋದಕ್ಕೆ ರಾಮ್ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗೆಯೇ ಶ್ಯಾಮ್ಗೆ ಹೇಗೆ ಮಗುನ ಹುಡುಕಬೇಕು, ಆ ಸೆರಗೊಸಿ ಮದರ್ದು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ನನಗೆ ಇಲ್ಲ ರಾಮ್, ಆದರೆ ಹೇಗಾದರೂ ಮಾಡಿ ಮಗುನ ಮಾತ್ರ ಹುಡುಕ್ಲೇಬೇಕು ಅಂತ ರಾಮ್ ಮತ್ತು ಶ್ಯಾಮ್ ಡಿಸೈಡ್ ಆಗಿದ್ದಾರೆ. ಆದರೆ ಹಾಗೆ ಅವರಿಬ್ಬರು ಡೈನಿಂಗ್ ಟೇಬಲ್ ಹತ್ರ ಮಾತಾಡ್ತಾ ಇರಬೇಕಾದಾಗ ರಾಮ್, ಅಲ್ಲ ಶ್ಯಾಮ್, ಸೆರಗೊಸಿ ಮದರ್ ಜೊತೆ ನೀವು ಕಾಂಟ್ರಾಕ್ಟ್ ಸೈನನ್ನು ಮಾಡಿಸ್ಕೊಂಡಿರ್ತೀರಲ್ಲ, ಅವ್ರು ಮಾಡಿರುವಂಥ ಸಿಗ್ನೇಚರ್ ಇರೋ ಒಂದು ಪೇಪರ್ ಸಿಕ್ಕಿದ್ರೆ ನಾವು ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಆ ಸೆರಗೊಸಿ ಮದರ್ ಯಾರು ಅಂತ ಕಂಡುಹಿಡಿಬೋದು. ಈಗ ಆ ಫಾರಮ್ ಎಲ್ಲಿದೆ, ನೀನು ಆ ಫಾರಮ್ ತರಿಸ್ಕೊ ಅಂತ ಹೇಳ್ತಾರೆ ರಾಮ್. ಅದಕ್ಕೆ ರಾಮ್, ಹೌದು ಗುಡ್ ಐಡಿಯಾ ನೋಡ್ ರಾಮ್ ಅಂತ ಶ್ಯಾಮ್ ಆ ಫಾರ್ಮನ್ನು ತರೋದಕ್ಕೆ ಈಗ ಮತ್ತೆ ಮನೆಗೆ ಹೋಗುವಂಥ ಒಂದು ಪ್ಲ್ಯಾನನ್ನು ಸಹ ಮಾಡ್ತಿದ್ದಾರೆ. ಹಾಗೆ ಈ ಕಡೆ ರಾಮ್ ಅವ್ರಿಗೆ ಗೊತ್ತಿರುವಂಥ ಅವ್ರ ಫ್ರೆಂಡ್ ಆದಂಥ ಭರತ್, ACP ಭರತ್ ಅಂತ ಒಬ್ಬರು ಇರ್ತಾರೆ ಸ್ನೇಹಿತರೆ, ಅವ್ರ ಹತ್ರ ಮಾತಾಡಿ ಈ ಒಂದು ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಅವ್ರ ಹತ್ರ ಮಾತಾಡಿ ಡಿಸೈಡ್ ಮಾಡ್ತಿದ್ದಾರೆ. ಹಾಗೆ ಸೆರಗೊಸಿ ಮದರ್ ಮೇಲೆ ರಾಮ್ ಈಗ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಪಾಪ ರಾಮ್ಗೆ ಆ ಸೆರಗೊಸಿ ಮದರ್ ಸೀತಾ ಅನ್ನೋದು ಗೊತ್ತಿಲ್ಲ. ಈಗ ಸೀತಾ ಮೇಲೆ ರಾಮ್ ಕಂಪ್ಲೇಂಟ್ ಕೊಡೋದು ಬಹುತೇಕ ಖಚಿತವಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈಗ ರಾಮ್ ಆ ಸೆರಗೊಸಿ ಮದರ್ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವರು ಎಂಕ್ವೈರಿಯಲ್ಲಿ ಸೀತಾಳ ಮನೆಗೆ ಖಂಡಿತ ಬಂದೇ ಬರ್ತಾರೆ. ಆಗ ಸಿಹಿನೇ ಶ್ಯಾಮ್ ಮತ್ತು ಶಾಲಿನಿಯ ಮಗಳು, ಹಾಗೆ ಆ ಸೆರಗೊಸಿ ತಾಯಿ ಬೇರೆ ಯಾರೂ ಅಲ್ಲ ಸೀತಾ ಅನ್ನುವ ಒಂದು ಕಟು ಸತ್ಯ ರಾಮ್ ಮುಂದೆ ಬಯಲಾಗುವ ಸಂದರ್ಭ ಬಂದಾಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಒಂದು ವಿಷಯವನ್ನು ರಾಮ್ ಸೀತಾಗೂ ಸಹ ಹೇಳಿದ್ದಾರೆ. ಈಗ ಕಾಂಟ್ರಾಕ್ಟ್ ಪೇಪರ್ನ ತರೋದಕ್ಕೆ ಶ್ಯಾಮ್ ಹೋಗ್ತಿದ್ದಾನೆ. ಸೀತಾ, ಒಂದು ವೇಳೆ ಆ ಸಿಗ್ನೇಚರ್ ಯಾರು ಮಾಡಿರೋದು ಅಂತ ಗೊತ್ತಾದರೆ ನನ್ನ ಫ್ರೆಂಡ್ ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರ ಹತ್ರ ಮಾತಾಡೇ ಆಗಿದೆ. ಈಗ ನಾವು ಆ ಸೆರಗೊಸಿ ತಾಯಿ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಸತ್ಯವನ್ನು ಸಹ ರಾಮ್ ಸೀತಾ ಮುಂದೆ ಬಯಲು ಮಾಡಾಗಿದೆ. ಈಗ ಸೀತಾ ಎಲ್ಲ ಕಡೆಯಿಂದಲೂ ಅವಳು ಮುಚ್ಚಿಟ್ಟಿರುವಂಥ ಸತ್ಯದ ಎಲ್ಲನೂ ಸಹ ಹೊರಗಡೆ ಬರುವ ಒಂದು ಸಮಯ ಬಂದಾಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಸಿಹಿ ಸಹ ಸೀತಾಳಿಂದ ದೂರ ಆಗ್ತಾಳೆ ಅನ್ನುವ ಒಂದು ತಳಮಳ ಭಯ ಈಗಾಗಲೇ ಕಾಡ್ತಾ ಇತ್ತು. ಅದು ಇನ್ನೂ ಸ್ವಲ್ಪ ಜೋರಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮುಂದೆ ಈ ಧಾರಾವಾಹಿ ಯಾವೆಲ್ಲ ತಿರುವುಗಳೊಂದಿಗೆ ಸಾಗುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.